ಅಲ್ಲ ಮಗ ಕಾಲೇಜ್ಗೆ ಹೋಗಿದ್ದೀವತ್ತು. ಹೋಗಿದ್ದೆಲ್ಲ ನೀ ಯಾಕೆ 2 ದಿನ ಆಯ್ತಲ್ಲ ಬರವಲ್ದಲ್ಲ. ಅವ್ನು ಬರ್ತಾರಲ್ಲ ಅವ್ನು ಮುಂಜಾನೆ ಬರೋದಕ್ಕೆ ಬ್ಯಾಸ್ರಿಗೆ ಹಾಕೈತದ. ನಾವು ಸತ್ರ ಬರಂಗಿಲ್ಲಪ್ಪ ಯಪ್ಪ. ಮಗ ಯಾಕೆ ನಿನ್ನ ಸೆಕೆಂಡ್ ಬೆಂಚ್ನಾಗ ಕೂಡ ಹುಡುಗಿ ಕೇಳತ್ ನೋಡು. ನಾಳೆಸಿನ ಫಿಕ್ಸ್ ನೋಡಿ ಕಾಲೇಜ್ಗೆ ಬರೋದು. ಹಾಯ್, ಹಲೋ, ನಮಸ್ಕಾರ. ನಮಸ್ಕಾರ. ಗುಡ್ ಮಾರ್ನಿಂಗ್. ಗುಡ್ ಈವ್ನಿಂಗ್. ಸಾರಿ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನನಗೆ ಹುಡುಗರು ಬೇಕು. ಹುಡುಗರು ಬೇಕು? ನನಗೆ ಹುಡುಗರು ಬೇಕು. ಏನಮ್ಮ ಹಿಂಗೆ ಕೇಳಿದೆ? ಏನ ಆಟ ಸಾಮಾನು ಅದು ತಗೊಡಕ್ಕ 10 ರೂಪಾಯಿ 20 ರೂಪಾಯಿ ಕೊಟ್ಬಿಟ್ಟು ಈ ವಾಟರ್ ಸಪ್ಲೈ ಮಾಡೋದಿಕ್ಕೆ ಮತ್ತೆ ಟ್ಯಾಂಕು ಸಂಪು ಕ್ಲೀನ್ ಮಾಡೋದಿಕ್ಕೆ. ಹಂಗೆ ಕೇಳು ಮತ್ತ ನಾವೇ ಮಾಡೋದಕ್ಕ. ಸೊ ಯಾರಾದ್ರೂ ಹುಡುಗರಿದ್ರೆ ಬನ್ನಿ. ನಮ್ಮ ಮೈಕ್ ಹಂಗೆ ಬರ್ಲಕ್ಕಪ್ಪ. ಸಂಬಳ ಕೇಳ್ದ ಸಂಬಳ 12 ರಿಂದ 13 ಸಾವಿರ ಕೊಡ್ತಾರೆ. 13,000 12,000ಕ್ಕೆಲ್ಲ ನಮ್ಮ ಮೈಕ್ ಯಾವ ಬರಲ್ಲ ಬಿಡು. ತಿಂಗಳಿಗೆ 4 ರಜಾ ಇದೆ. ತಿಂಗ್ಳಿಗೆ 4 ಅಲ್ಲ 40 ರಜಾ ಕೊಟ್ಟರು ಬರಲ್ಲ ಯಾವ ಮೈ. ನೀ ಎಂತಕ್ ಮೊನ್ನೆ ಅಂತ ನಂಗೆ ಕಾಲ್ ಮೆಸೇಜ್ ಮಾಡ್ಲಾ? ಮೊನ್ನೆ ನಂಗೆ ಆಕ್ಸಿಡೆಂಟ್ ಆಯ್ತಾಯ್ತು, ಹಾಸ್ಪಿಟ್ಲಾಗ ಇದ್ದಿದ್ದಾಯ್ತು, ಅದಕ್ಕೆ ಫೋನ್ ಮಾಡು ಕಾಯಿಲ್ಲ. ಓ, ನಿಂಗೆ ನನ್ಕಿಂತ ಹಾಸ್ಪಿಟ್ಲೇ ಮುಖ್ಯ ಆಯ್ತಲ್ಲ. ಬ್ರೇಕಪ್. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಯಾವ ತರ ಹುಡುಗಿ ನೋಡ್ತಾ ಇದ್ದೀರಾ? ಆ ಹುಡುಗಿನ್ ಬೇಕಷ್ಟೇ, ಆ ತರ ಪ್ರೀತಿಸಿದ ಹುಡುಗಿನ ಮರಿಬೇಕು ಅಂದ್ರೆ ಹುಡುಗರು ಏನ್ ಮಾಡ್ಬೇಕು? ಬೇರೆ ಹುಡುಗಿ ಲವ್ ಮಾಡ್ಬೇಕು ಬ್ರೋ. ಯಪ್ಪಾ ದೇವುಡ, ಸಾಕ್ ಹೋಗ್ಲಿದ್ದು. ಏನ್ ಬೇಕು ನಿಂಗ? ಹಾರ್ಟ್ ಒಳಗೆ ಒಂದ್ ಸ್ವಲ್ಪ ಜಾಗ ಕೊಡ್ತೀಯನ? ನನ್ನ ಹಾರ್ಟು ವೈಫೈ ಇದ್ದಂಗ, ಅದಕ್ಕೆ ಪಾಸ್ವರ್ಡ್ ಇಟ್ಟೇನಿ. ನಿನಗೆ ಹಂಗೂ ನನ್ನ ಪಾಸ್ವರ್ಡ್ ಬೇಕು ಅಂದ್ರ ನಮ್ಮ ಅಪ್ಪನ ಹತ್ರ ಮಾತಾಡಲ್ಲ. ನಿಮ್ಮಪ್ಪ 2 OT ಪ್ಯಾಕೆಟ್ 2 ಶೇಂಗಾ ಪ್ಯಾಕೆಟ್ ಕೊಟ್ಟೆ ನಿನ್ನ ಮಾಡ್ತಾನ. ಚಪ್ಪಲ್ಲ ಹರಿತವ ಮಗನ. ಏಯ್, ನಿಮ್ ಮಾಡ್ಗಿಂತ ನನ್ನ ಬಂಗಾರದ ಕಿರೀಟ ಹಾಕಿ ನಿನ್ ಹೊತ್ಕೊಂಡು ಹೋಗ್ತಾನಿ. ನಾನ್ ಹೇಳಲ್ಲ. ಏ ಮುದ್ದಿನ ಅರ್ಗಿಣಿ, ನಿನ್ ಮನೆಗೆ ಬರ್ತಾನಿ. ಮಾವನ್ ಕೂಡ ಮಾತನಾಡಿ ಹಣ್ಣ ಇಡ್ತಾನಿ. ಲಾರಿ ಬರಕತ್ತಲ್ಲ ನಂದು, ಅದ್ರಿಂದ ಬಂದ್ ನೋಡ. ಆ ಲಾರಿ ನಂದು. ಅಲ್ಲಿಗ ಆಟೋ ಬರಕತ್ತಲ್ಲ ಅದ್ ನಂದು. ಅದೊಂದು ಕಾರ್ ಬರಕತ್ತಿದ್ ನೋಡ, ಅದ್ ನಂದು. ಆ ಬಸ್ ಬರಕತ್ತಲ್ಲ ಅದ್ ನಂದು. ಈ ರೋಡ್ನಾಗ ಎಷ್ಟು ಗಾಡಿಗಳವಲ್ಲ ಅವೀಸ್ ನಂದು. ಹಂಗ ಈ ಕರ್ನಾಟಕದಾಗ ಎಷ್ಟವ ಅಷ್ಟು ನಂದು. ಈ ಭೂಮಿಗೆ ಎಷ್ಟು ಗಾಡಿ ಅವಲ್ಲ ಅವೀಸ್ ನಾನು. ಏ ನಾನು ಬರೇವ ಲೋ ಮಚ, ಇನ್ಮೇಲೆ ಹುಡುಗಿರು ಆಂಟಿದ್ರು ಎಲ್ಲ ಬಿಟ್ಬಿಡೋಣ ಕಣ. ದುಡ್ಡು ಮಾಡೋಣ, ಮನೆ ಕಟ್ಟೋಣ, ಕಾರ್ ತಗೊಳ್ಳೋಣ. ಅಲ್ಲೋಡ ಆಂಟಿ. ಬೇಬಿ, ನಿನಗೋಸ್ಕರ 150 ರೂಪಾಯಿ ಕೊಟ್ಟು ಚೊಕ್ಕಿ ಕಟಿಂಗ್ ಮಾಡಿಸ್ಕೊಂಡ್ ಬಂದೇನಿ. ಇವತ್ತರ ತೋರಸ. ಏ ನಿನ್ನವನ ಮುಖ ತೋರ್ಸ, ಮತ್ತೇನಲ್ಲ. ಹೊಗ್ಗೋ, ಅವನು ಸಿಗೋರೆಲ್ಲ ಬರೀ ಕೋಲಾಟ ಆಡೋರು ಆದ್ರಲ್ಪ. ನಮ್ ನಶೀಬ್ ಯಾವಾಗ ತೆರಿತೈತಿ ಇನ್ನು. ವಾವ್, ಹೂ ಇಸ್ ದಿಸ್ ಬ್ಯೂಟಿಫುಲ್ ಲೇಡಿ? ಎಕ್ಸ್ಕ್ಯೂಸ್ ಮೀ. ಸಿಂಹಾದ್ರಿ ಕುಲದಲ್ಲಿ ಓ ಅಕ್ಕಣ್ಣ, ಕುಬ್ಸ ಮಾಡಾಕೊಂತಾರ ನಿಂದೆ. ಯಾರಿದ ಕಾರಣ? ನಿನ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ಯಕ್ಕ ನಿಜ, ನಿನ್ನ ಹಣೆಗೂ ಈ ಕೆಲ್ಸ ನಾ ಅಂತೂ ಮಾಡಿಲ್ಲ. ಈ ಕುಸ್ಕರಾಜ್ ಮಾಡಿರ್ಬೇಕ. ಹೌದಿಲ್ ಕುಸ್ಕರಾಜ್? ಅಕ್ಕಿಗೆ ಹೊಟ್ಟಿ ಬರಕ್ ನೀನ ಅಲ್ ಕಾರಣ. ಅಲ್ಲಲ್ಲೇ ಕುಸ್ಕರಾಜ್, ಬರೀ ಕೋಲಾಟ ಆಡಿನ ನೀ ಅಕ್ಕಿಗೆ ಈ ನಮನಿ ಹೊಟ್ಟಿ ಬರ್ಸಿ ಅಂದ್ರ ನೀ ಎಷ್ಟು ಶ್ರಮ ಪಟ್ಟಿರ್ಬೇಕು. ನಾನು ಇವಾಗ ಬೇಡ, ಊಟ ಆಮೇಲೆ ಮಾಡ್ತೀನಿ. ಮಾಡ್ರಿ ಪರವಾಗಿಲ್ಲ. ಅಮ್ಮಿ ಅಂತ ಅದೃಷ್ಟ ಇಲ್ಲ ಗುರು. ನೀವಾದ್ರೂ ಮಾಡಿ, ನಾನು ಡಿಸ್ಟರ್ಬ್ ಮಾಡಲ್ಲ. ಮಾಡಿ ನೀವು ಮಾಡಿ. ಎಷ್ಟ್ ದಿನ ಅಂತ ಹಿಂಗೆ ಲವ್ ಮಾಡ್ಕೊಂಡಿರೋ? ಬೇಗ ಮದ್ವೆ ಆಗೋ. ನಿಮ್ ಮನೇಲಿ ಒಪ್ಕೊಬಿಟ್ರೆ ಈ ವರ್ಷನೇ ಮದ್ವೆ ಆಗದೆ. ಹಂಗಾರ ನಾ ಈ ವರ್ಷ ನಮ್ಮ ಮನೇಲಿ ಒಪ್ಪಿಸ್ತೀನಿ ಬಿಡು. ಸರಿ.
ನಿನ್ ಮದ್ವೆ ಬರೀ ಇದೇ ಆಯ್ತು ನನ್ಗ ನಿನ್ ಮದ್ವೆ ಬರಾಯ್ತು ನಾನು. ನಂಗೂ ನಿನ್ ಜೊತೆ ಕಾಡಿ ಆಡಿ ಸಾಕಾಗ್ಬಿಟ್ಟದ, ನಂಗೆ ಡಿವೋರ್ಸ್ ಕೊಡು, ನಾನು ನಮ್ಮ ಅಪ್ಪ ಅಮ್ಮಂಗ್ ಹೋಯ್ತೀನಿ. ಏಯ್ ಹೋಗು. ಲವ್ ನಾವ್ ಗಂಡ್ ಮಕ್ಳಾಗಿ ಹುಟ್ಬಾರ್ದಿತ್ತಲ್ಲ. ಕಲ ಹೆಂಡಾಗಿದ್ರೆ ಎಷ್ಟೊತ್ತಿಗೆ ಮದುವಾಗಿ 2-3 ಮಕ್ಳಾಗಿರೋ. ಗಂಡ ತಂದಕ್ಕ ನಾವು ತಿನ್ಕೊಂಡಿರ್ಬೋದಿತ್ತು. ಲೇ ನಾವ್ ಹೆಣ್ಣಾಗ್ ಹುಟ್ಬಾರ್ದಾಯ್ತು ಕಣೆ, ಗಂಡಾಗ್ ಹುಟ್ಟಿದಿದ್ರೆ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದಿತ್ತು, ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದಿತ್ತು ಅಲ್ವಾ? ಕಣೆ, ಎಣ್ಣಾಗ್ ಉಟ್ಬಿಟ್ಟು 3 ಹೊತ್ತು ಅಡ್ಗ ಮಾಡ್ಬೇಕು, ಪಾತ್ರೆ ಬೆಳಗ್ಬೇಕು, ಬಟ್ಟೆ ಒಗಿಬೇಕು, ಬರೀ ಇದೇ ಆಗೋಯ್ತು. ನಾವ್ ಯಾಕಾದ್ರೂ ಹೆಣ್ಣಾಗ್ ಹುಟ್ಟಿದ್ವು. ನಾವ್ ಬೇಗ ದೊಡ್ಡರಾಗ್ಬೇಕಲ್ಲ. ಅದಕ್ಲ ದೊಡ್ಡರಾದ್ಮೇಲೆ ಹೆಚ್ಚಾಗಿ ದುಡ್ಡು ಸಂಪಾದನೆ ಮಾಡ್ಬಿಟ್ಟು ಆರಾಮಾಗಿರ್ಬೋದು. ಮುಂದೆ ನಮ್ಮಮ್ಮ ಚಪ್ಪಲಿ ಕೊಡ್ಸಂದ್ರೆ ಇಲ್ಲ ಕಣೆ. ಹಂಗಾದ್ರೆ ಬೇಗ ಮದ್ವೆ ಆಗ್ಬಿಡೋಣ. ಮದ್ವೆನಾ? ಯಾಕೆ? ಮದ್ವೆ ಆದ್ರೆ ಗಂಡನೇ ಎಲ್ಲಾನು ಕೊಡಿಸ್ತಾನೆ, ನಾವೇನು ಕೇಳಂಗೆ ಇಲ್ಲ. ಹ್ಞೂ ಕಣೆ. ಚಿಕ್ಕ ಮಕ್ಳಾಗಿದ್ರೆ ಚಂದ ಅಲ್ವಾ? ಮಗ, ಈ ಮದ್ವೆ ಮನೆ ಸಂಸಾರ ಅನ್ನೋ ತಾಪತ್ರಗಳೇ ಇರೋದಿಲ್ಲ ನೋಡಿ. ಎಷ್ಟೊಂದು ನಿಮ್ದೇಗವನ ಗೋಲ್ಡನ್ ಲೈಫು, ಮತ್ತೆ ಬೇಕು ಅಂದ್ರೂ ಬರೋದಿಲ್ಲ. ಹಲೋ, ಮಗ ಹೇಳು. ಮಗ ಒಂದು 500 ಫೋನ್ ಪೇ ಮಾಡು, ನಾಳೆ ಕ್ಯಾಶ್ ಕೊಡ್ತೀನಿ. ಮಗ ನನ್ನ ಹತ್ರ ಫೋನ್ ಪೇ ಇಲ್ಲ, ಕ್ಯಾಶ್ ಇದಾವೆ. ನನ್ಗೆ ಗೊತ್ತಿತ್ತು ನೀನು ಅದೇ ಹೇಳ್ತೀನಿ ಅಂತ, ಅದಕ್ಕೆ ನಿಮ್ಮ ಮನೆ ಕೆಳಗಡೆ ಬಂದು ಫೋನ್ ಮಾಡಿದ್ದು. ಕೆಳಗೆ ಬಾ, ಕ್ಯಾಶ್ ಕೊಡು. ನೀನ್ ಇಲ್ದೆ ನನ್ ಬದುಕಿರಲ್ಲ, ಸತ್ತೋದಿಂಕಿರ್ತಿ, ಅರ್ಥ ಮಾಡ್ಕೊ ಹಾಕಿರ್ತಿ. ನೀನಿಲ್ಲ ನಾನ್ ಸತ್ತೋಗ್ತೀನಿ ಕೀರ್ತಿ. ಐ ಲವ್ ಯು ಕೀರ್ತಿ. ನನ್ ಮದುವೆ ಮಾಡ್ಕೋಬೇಕಷ್ಟೇ. ನಾನ್ ನಿನ್ ಮದ್ವೆ ಆಗೇ ಆಯ್ತೀನಿ ಕೀರ್ತಿ, ತಾಳಿ ಕಟ್ಟೆ ಕಟ್ತೀನಿ. ಐ ಲವ್ ಯು ಕೀರ್ತಿ. ಇಷ್ಟೆಲ್ಲ ಚಿನಿ, ನಮ್ ಮದ್ವೆ ಆದ್ರೆ ನಿನ್ನೇ ಮದ್ವೆ ಆಗೋದು. ಪ್ಲೀಸ್ ಅರ್ಥ ಮಾಡ್ಕೊ, ನನಗ್ ಮೋಸ ಮಾಡ್ಬೇಡ. ಅಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ನೆ ಕಾಡ್ಬೇಡ ಆಯ್ತಾ? ಯಾಕೆ ಇಷ್ಟ ಇಲ್ಲ? ನಾನ್ ನಿನ್ಗೋಸ್ಕರ ಏನ್ ಬೇಕಾದ್ರೂ ಕೊಡ್ತೀನಿ. ಹೃದಯ ಬೇಕಾ ಕಿತ್ತು ಕೊಡ್ತೀನಿ, ಕಿಡ್ನಿ ಬೇಕಾ ಕೇಳು, ಇಲ್ಲ ಪ್ಯಾಂಟ್ ಬೇಕಾ ಪ್ಯಾಂಟ್ನೇ ಕಳೆದು ಕೊಡ್ತೀನಿ. ಇಷ್ಟೇನಂತ ಮಾತ್ರ ಹೇಳ್ಬೇಡ. ಅಯ್ಯಯ್ಯೋ, ನಂಗೆ ನೀನಂದ್ರೆ ಇಷ್ಟ ಇಲ್ಲ. ಅಲ್ಲಿ ನಮ್ಮ ಅವ್ವ ಅಪ್ಪ ನೋಡಿದ್ರೆ ಮದ್ವೆ ಆದ್ರೆ ಅವಳನ್ನೇ ಮದ್ವೆ ಆಗು, ಅವಳೇ ನಮ್ಮ ಮನೆ ಸೊಸೆ ಅಂತ ಹೇಳ್ತಾವ್ರೆ. ನೀ ನೋಡಿದ್ರೆ ಹಿಂಗ್ ಹೇಳ್ತಾ ಇದೀಯಾ? ಏನ್ ಮಾಡ್ತೀರಿ ನಾವು ಹೊಲ್ದಲ್ಲಿ ಕೆಲಸ ಮಾಡ್ತಾರೆ. ಏನ್ ಓದಿರಿ? PUC ಉದ್ಯೋಗ ಇಲ್ಲ? ಇಲ್ಲ, ನಾ ಡಿಗ್ರಿ ಮಾಡಿ ನನಗೂ ಉದ್ಯೋಗ ಇಲ್ರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ರೇಷ್ಮಾ ಆಂಟಿ. ತುಂಬಾ ಥ್ಯಾಂಕ್ಸ್ ನಿನ್ಗೆ. ಅಯ್ಯ, ರೇಷ್ಮಾ ಆಂಟಿಗೆ ಹುಟ್ಟಿದ ತಪ್ಪಿಗಾಗಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳೋಕ್ ಬಂದೇನಿ. ಗೊತ್ತಾತಿಲ್ಲ ಈಗ? ನಿನಗೆ ತಲೆ ಕೆಟ್ಟಿದ್ಯಾ? ಇಲ್ಲ, ರೇಷ್ಮಾ ಆಂಟಿ ತಲೆ ಕಟ್ಟೈತಿ, ನೋಡಲ್ಲಿ ಹೆಂಗ್ ನಗ ಅಂತಾರ. ಯಾಕ್ರಿ ಆಂಟಿ ಇಷ್ಟ ಆಗಿ ನಗ ಕುಂತೀರಿ? ಶಿವನೇ ಶಾಮ್ಲಿಂಗ. ಹಾ ಶಂಭುಲಿಂಗನು ಕರ್ಕೊಂಡ್ ಬಂದೇನ್ರಿ, ಅಲ್ಲಿ ಮೂಲ್ಯಾಗ ನಿಂತಾನೆ ಗಡಾರಿ ತೊಗೊಂಡು ಹಾಡ್ ಆಡಕ್ಕೆ. ಓಯ್ ಶಂಭುಲಿಂಗ, ಸೋಳೆ ಇಲ್ಲ ಏನಿಲ್ಲ, ಸೋಳೆ ಇಲ್ಲ. ಸಾರಿ ರೀ ಆಂಟಿ. ಅಣ್ಣ, ಏನಣ್ಣ ಇದು? ಅಕ್ಕೆ ಫೋಟೋ ಒಂದ್ ತರ ಇದೆ. ಪರವಾಗಿಲ್ಲ ಬಿಡಯ್ಯ, ಯಾವತ್ತಿದ್ರು ಅವಳೇ ನನ್ನ ಹೆಂಡತಿ ಅಂತ ನಿಶ್ಚಯ ಆಗೋಗ್ಬಿಟ್ಟಿದೆ. ಫೋಟೋ ಕೊಡು. ಅಣ್ಣ ಬೇಡಣ್ಣ, ನಿಜವಾಗ್ಲೂ ನೀನ್ ಹೆದರ್ಕೋತೀಯಾ? ಕೊಡು. ಪ್ಲೀಸ್ ಬೇಡಣ್ಣ. ಪರವಾಗಿಲ್ಲ ಕೊಡು. ನೀನಾರ ಅಣ್ಣ ಅದ್ಕೆ ಮದುವೆಯಾದ ಸಂತೋಷದಾಗ ಮಂದಿ ಸ್ಟೇಟಸ್ ಹಾಕ್ತಾರ, ಮೈ ವೈಫ್ ಈಸ್ ಮೈ ಲೈಫ್ ಅಂತ. ಕೆಲವು ವರ್ಷಗಳ ಆದ್ಮ್ಯಾಗ ಅದ ಮಂದಿ ಮತ್ತೊಳ್ಳಿ ಸ್ಟೇಟಸ್ ಹಾಕ್ತಾರ, ಐ ಹೇಟ್ ಮೈ ಲೈಫ್, ವೇಸ್ಟ್ ಇಸ್ ಮೈ ಲೈಫ್, ಮೈ ಲೈಫ್ ಇಸ್ ಹರದ 12 ಹೋಳಿ ಉಣ್ಣಿ ಹೊಯ್ಕೋ ಬಡ್ಕೋ.